ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. RK ಕಲರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಈ ದಿನ ಕ್ವಿಕ್ ಆಗಿ ರುಬ್ಬದೆ ರಾಗಿ ದೋಸೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಚೆನ್ನಾಗಿ ಜಲ್ಸಿರೋ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ, 1 ಸ್ಪೂನ್ ತಗೊಂಡಿದ್ದೀನಿ. 1-2 ದೋಸೆ ಆಗುತ್ತೆ. ಈಗ ಇಷ್ಟು ಮಾಡಿ ನೋಡೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ, ನೀರ್ ಹಾಕ್ಬೇಕು. ನೀರ್ ಹಾಕೋಣ, 1 ಗ್ಲಾಸು ನೋಡ್ಕೊಂಡು ಹಾಕಿ, ಆಮೇಲೆ ಬೇಕಾದ್ರೆ ಹಾಕ್ಬೋದು. ಈಗ ಚೆನ್ನಾಗಿ ಮಿಶ್ರಣ ಮಾಡ್ಬೇಕಲ್ಲ. ಚೆನ್ನಾಗಿ ಜಲ್ಸಿರ್ಬೇಕು, ಇಲ್ಲ ಅಂತಂದ್ರೆ ಅದು ಚೆನ್ನಾಗಿ ಬರಲ್ಲ, ದಪ್ಪ ಆಗುತ್ತೆ, ರುಚಿ ಬರಲ್ಲ. ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಚೆನ್ನಾಗಿ ಹೀಗೆ ಕಲಿಸಿ 1-2 ನಿಮಿಷ ಇಟ್ಟರೆ ಸಾಕು. ದೋಸೆ ಮಾಡ್ಬೋದು, ರುಬ್ಬೋದೇ ಬೇಡ. ರುಬ್ಬಿ ಮಾಡ್ಬೋದು, ಕ್ವಿಕ್ ಆಗಿ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಇವತ್ತು. ಇಷ್ಟ ಆಯ್ತು. ಇದು ದಪ್ಪ ಆಗುತ್ತೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ಈಗ ಕರೆಕ್ಟ್ ಆಗಿದೆ. ಇಷ್ಟು ತೆಳುವಾದ್ರೆ ಒಳ್ಳೆ ದೋಸೆ ಬರುತ್ತೆ. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತೀನಿ ನಾನು, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿದ್ ಸಾಕು. ಇಷ್ಟು ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಹಾಕಿದ್ರೆ ಪರವಾಗಿಲ್ಲ, ಸ್ವಲ್ಪ ಹಾಕ್ತಾ ಇದೀನಿ. ಈ ರಾಗಿ ಪದಾರ್ಥ ತಿನ್ನೋದ್ರಿಂದ ಏನಾಗುತ್ತೆ ಅನ್ನೋದು ತಮಗೆಲ್ಲ ಗೊತ್ತಿರ್ಬೋದು. ಬಹಳ ಮುಖ್ಯವಾಗಿ ಶುಗರ್ ಪೇಷಂಟ್ಗೆ ಅತ್ಯುತ್ತಮ ಆಹಾರ. ಜೊತೆಗೆ ಕ್ಯಾಲ್ಸಿಯಂ ರಿಚ್ ಇರುತ್ತೆ. ತುಂಬಾ ಚೆನ್ನಾಗಿ ಕ್ಯಾಲ್ಸಿಯಂ ಅನ್ನು ನಮ್ಮ ದೇಹಕ್ಕೆ ಕೊಡುತ್ತೆ. ಈ ಕ್ಯಾಲ್ಸಿಯಂ ಏನಕ್ಕೆ ಬೇಕಪ್ಪ ನಮ್ಗೆ ಅಂತಂದ್ರೆ, ಮೂಳೆಗಳ ಆರೋಗ್ಯಕ್ಕೆ ಬೇಕು. ಕೈ ಕಾಲು ನೋವು, ಮಂಡೆ ನೋವು, ನಿಶಕ್ತಿ ಆಗೋದು, ಇದೆಲ್ಲ ಇದರಿಂದ ಪರಿಹಾರ ಆಗುತ್ತೆ. ದಿನ ರಾಗಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಉತ್ತಮ ಆಗುತ್ತೆ. ಅದರಲ್ಲೂ ಬೋನ್ಸ್ಗಳ ಬೆಳವಣಿಗೆಗೆ ರಾಗಿ ಉತ್ತಮ ಆಹಾರ. ಹೀಗೆ ಇದು ಚೆನ್ನಾಗಿ ಮಿಶ್ರಣ ಆಗ್ಲಿದು. 1-2 ನಿಮಿಷ ಹಾಗೆ ಇಡ್ತೀನಿ. ಇಟ್ಮೇಲೆ ದೋಸೆ ನೋಡೋಣ. ಈಗ 1-2 ನಿಮಿಷ ನಂತರ ಚೆನ್ನಾಗಿ ರಾಗಿ ಹಿಟ್ಟು ನೆಂದಿದೆ. ಮತ್ತೆ ಕಟ್ತೀನಿ. ಈಗ ದೋಸೆ ಹೇಗೆ ಬರುತ್ತೆ ನೋಡೋಣ. ಈಗ ತವಾ ಚೆನ್ನಾಗಿರೋ ತವಾ ತಗೋಬೇಕು. ಒಂದ್ ವೇಳೆ ತವ ಚೆನ್ನಾಗಿಲ್ಲ, ಒಂದ್ ರೀತಿ ಹಳೇದಿದೆ, ಈ ತರ ಎಲ್ಲ ಸ್ಕಿನ್ ಔಟ್ ಆಗಿದೆ, ಈ ಲೇಯರ್ ಹೋಗಿದೆ ಅಂದ್ರೆ ಒಂದು ಐಡಿಯಾ ಇದೆ, ಹಾಗೆ ಮಾಡ್ಬೋದು. ಸೊ ಈ ತರ ಈರುಳ್ಳಿಯನ್ನ ಈ ತರ ಕಟ್ ಮಾಡ್ಕೊಳ್ಳಿ. ಒಂದು ಫೋರ್ಕಿಗೆ ಅದನ್ನ ಚುಚ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಚ್ಚಿ ಈ ತರ ಎಲ್ಲ ಕ್ಲೀನ್ ಆಗಿ ಏನ್ ಮಾಡ್ಬೇಕು, ಈ ತರ ಹಂಚು ಚೆನ್ನಾಗಿ ಕಾಯ್ದಿದೆ, ನೋಡೋಣ ಹೇಗೆ. ಈಗ ಬೇಯ್ತಾ ಇದೆ. ಫ್ಲೇಮ್ ಫುಲ್ ಇಟ್ಟಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ.
I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire, like a wildfire. ಇಲ್ಲಿ ಈಗ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ನೋಡಿದ್ದು ಹೊಸ ತವೆ ಆಗಿರೋದ್ರಿಂದ ಎಲ್ಲೂ ಅಂಟ್ಕೊಳಲ್ಲ. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು, ಬೆಂದ್ರೆ ಚೆನ್ನಾಗಿ ಬಿಡುತ್ತೆ. ಹಳೆ ತವ ಹಾಕಿದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ, ಬಿಡಲ್ಲ. ಅವಾಗ ಸ್ವಲ್ಪ ಈರುಳ್ಳಿ ಏನ್ ಮಾಡಿದ್ನ ಹೇಳಿ ತೋರಿಸಿದ್ನಲ್ಲ ಆ ತರ ಹಚ್ಚಿ ತೆಗಿಬೇಕಾಗುತ್ತೆ. ನೋಡಿ ಇಲ್ಲಿ ಬಿಟ್ಕೊಂಡಿದೆ ನೋಡಿ, ಹೌದಾ? ಇಲ್ಲಿ ಬೇಕಾದ್ರೆ ಎಣ್ಣೆ ಹಚ್ಕೊಳ್ಳಿ, ಬೇಡಾದ್ರೆ ಇಲ್ಲ. ಒಂದ್ ಕಡೆ ಹಚ್ಚಿದ್ರೆ ಸಾಕು. ದಪ್ಪ ಆದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ತಿಳಿ ಮಾಡಬೇಕು. ನೋಡಿ ಬೆಂದಿರುತ್ತೆ. ದೋಸೆ ರೆಡಿ ಆಗಿದೆ, ಗರಿ ಬಂದಿದೆ. ಈಗ ಇನ್ನೊಂದು ಹೇಳಿದ್ನಲ್ಲ, ಇನ್ನೊಂದು ಹಂಚಲ್ಲಿ ಮಾಡಿ ನೋಡೋಣ ಅಂತ ಹೇಳಿ. ಇದು ಹಳೇದು, ಆಕ್ಚುಲಿ ಇದ್ರಲ್ಲಿ ಮಾಡಬಾರ್ದು. ಒಂದು ವೇಳೆ ಅನಿವಾರ್ಯ ಬೇರೆ ಹಂಚೆಲ್ಲ ಮಾಡ್ಲೇಬೇಕು ಇದರಲ್ಲಿ ಅಂತ ಅಂದ್ಕೊಂಡವ್ರಿಗೆ ಇದು ಟಿಪ್ಸ್. ಏನು ಅಂತಂದ್ರೆ, ಈಗ ನಾನು ಹೇಳಿದ್ನೆಲ್ಲ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ, ಇದನ್ನ ಚೆನ್ನಾಗಿ ಎಲ್ಲ ಎಸ್ ಆಯ್ತು. ಈ ಹಿಟ್ಟನ್ನು ಅವಾಗ ಕೈ ಆಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಕೆಳಗಡೆ ಖಾರ ಹಿಡಿದ್ ಬಿಡುತ್ತೆ ಅದು. ನೀವು ಎಷ್ಟು ದೊಡ್ಡದಾದ್ರೂ ಮಾಡಿ ರೌಂಡ್ ಆಗಿ ಕೂಡ ಮಾಡ್ಬೋದು. ಇದು ರುಬ್ಬಿಲ್ಲ ಆದ ಕಾರಣ ಹಂಚಿಗೆ ಹಿಟ್ಟು ಬಿದ್ದ ತಕ್ಷಣ ಆ ಕಡೆ ಈ ಕಡೆ ಹೋಗುತ್ತೆ. ನಾವು ಅದ್ರ ಶೇಪ್ ಆಗಿ ಮಾಡ್ಬೋದು. ಹಿಟ್ಟು ರುಬ್ಬಿದ್ರೆ ಅದು ಹದವಾಗಿರುತ್ತೆ, ಯಾವ ತರ ಬೇಕಾದ ತರ ಮೂವ್ಮೆಂಟ್ ಆಗುತ್ತೆ. ಮೇಲೆ ಸ್ವಲ್ಪ ಆಯಿಲ್ ಹಾಕ್ತೀನಲ್ಲ, ಆಯಿಲ್ ಬೇಕೇ ಬೇಕು, ಹಾಗೆ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ. ಈ ಬಿಳಿ ಬಿಳಿ ಆಗಿರುತ್ತೆ ಅಂತಂದ್ರೆ ನಾವು ಮಾಲಲ್ಲಿ ತಂದಿರ್ತೀವಿ ಅಲ್ವಾ, ರಾಗಿ ಹಿಟ್ಟು, ಅದೆಷ್ಟು ಪ್ಯೂರಿಟಿ ಇರುತ್ತೆ ಅನ್ನೋ ಗೊತ್ತಿಲ್ಲ. ನೀವೇ ರಾಗಿ ತಗೊಂಡು ಹಿಟ್ಟು ಹಾಕ್ಸ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ, ಇನ್ನು ಕಪ್ಪಾಗಿರ್ಬೋದು. ಅದಕ್ಕೆ ಸ್ವಲ್ಪ ಅಲ್ಲಿ ಬೆಳಗ್ಗೆ ಬಂದಿರಬಹುದು ಅಂತ ನನ್ನ ಅನಿಸಿಕೆ. ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಬಹಳ ಚೆನ್ನಾಗಿರುತ್ತೆ. ಈ ರೀತಿ ಬೇಗ ಕೂಡ ಬೇಯುತ್ತೆ. ಪ್ಲೇಟ್ ಮುಚ್ಚಿದ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಹೊತ್ತು ಬಿಟ್ಟು ಪ್ಲೇಟ್ ತೆಗೆದ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈಗ ನೋಡಿ, ದೋಸೆ ರೆಡಿ.
ಏನು ಬೇಕೋ ಚಟ್ನಿ ಹಾಕ್ಕೊಳ್ಳಿ, ಗರಿ ಗರಿ ಆಗಿರುತ್ತೆ. ತೆಳ್ಳಗಿರಬೇಕು, ದಪ್ಪ ಇದ್ದರೆ ಚೆನ್ನಾಗಿರಲ್ಲ.